ಏಪ್ರಿಲ್ 22, 2025 ಕಾಶ್ಮೀರಿನ ಅನಂತ ಜಿಲ್ಲೆಯ ನಾಗಬೇಸ್ನ ಗುಡ್ಡದ ಅತಿ ಸುಂದರದ ಪಹಲ್ಗಾಮ್ ಎಂಬ ಊರಲ್ಲಿ ಏಪ್ರಿಲ್ 22ರಂದು ಬೆಳ್ಳಂಬೆಳಗ್ಗೆ ದೇವರು ಕೊಟ್ಟ ಪ್ರಕೃತಿಯ ಜೊತೆಗೆ ಸೂರ್ಯದೇವ ಕೊಟ್ಟ ಬೆಳಕಿನ ಕಿರಣಗಳೊಂದಿಗೆ ಈ ಎಲ್ಲ ಭೂಮಂಡಲವನ್ನು ಸ್ಪರ್ಶಿಸುತ್ತಾ ಹಾಗೂ ಹೊಗೆ ಮಂಜಿನೊಂದಿಗೆ ಪಹಲ್ಗಾಮ್ ಎಂಬ ಸ್ಥಳವು ವಜ್ರದಂತೆ ಹೊಳೆಯುತ್ತಿದ್ದು ದೇಶದ ವೀಕ್ಷಣೆಯ ಸ್ಥಳವಾಗಿತ್ತು. ಈ ಸುಂದರ ಸ್ಥಳದ ವೀಕ್ಷಣೆಗೆಂದು ಬಂದಿದ್ದ ಹಿರಿಯ ದಂಪತಿಗಳು, ಸ್ನೇಹಿತರು, ಮುಗ್ಧ ಮಕ್ಕಳೊಂದಿಗೆ ಪರಿವಾರ ಹಾಗೂ ಪ್ರೇಮಿಗಳು ಮತ್ತು ನವದಂಪತಿಗಳು ಈ ಪಹಲ್ಗಾಮ್ ಎಂಬ ಸ್ಥಳಕ್ಕೆ ಆಗಮಿಸಿದ್ದರು. ಎಲ್ಲರ ಮುಖದಲ್ಲಿ ನಗು ಹಾಗೂ ಹೃದಯದಲ್ಲಿ ನೆನಪನ್ನು ಹಿಡಿದಿಟ್ಟುಕೊಳ್ಳುತ್ತಾ ಇದ್ದರು. ತಮ್ಮ ಚಿತ್ರಗಳನ್ನು ತೆಗೆದುಕೊಳ್ಳಲು ಕೈಯಲ್ಲಿ ಕ್ಯಾಮರಾವನ್ನು ತಂದಿದ್ದರು. ಪ್ರೇಮಿಗಳು ತಮ್ಮ ಫೋಟೋಗಳನ್ನು ತೆಗೆದುಕೊಳ್ಳುವಲ್ಲಿ ಮಗ್ನರಾಗಿದ್ದರೆ ಮಕ್ಕಳು ಗಾಳಿಯೊಂದಿಗೆ ಓಡಾಡುತ್ತಾ ಇದ್ದರು. ಅಡುಗೆ ಮಾಡಿಕೊಂಡು ಹೋಗಿದ್ದ ಅಡುಗೆಯ ಪರಿಮಳ ಹಾಗೂ ಖುಷಿಯ ವಾತಾವರಣ ಎಲ್ಲ ಕಡೆ ಹರಡಿತ್ತು. ಎಲ್ಲವೂ ಅದ್ಭುತವಾಗಿಯೇ ಇತ್ತು, ಸುಂದರವಾಗಿಯೇ ಇತ್ತು. ಆದರೆ ಮೈದಾನದ ಹಿಂದೆ ಇದ್ದ ಗಿಡ ಮರಗಳ ಮಧ್ಯೆ ಬೇರೇನೋ ಸಂಚು ನಡೆದಿತ್ತು ಹಾಗೂ ಅಲ್ಲಿಂದ ಭಯಾನಕರ ಶಬ್ದ ಕೇಳಿಬಂದಿತ್ತು. ಕ್ಷಣಾರ್ಧದಲ್ಲಿ ಅವಿತುಕೊಂಡಿದ್ದ ಎಲ್ಲ ಉಗ್ರಗಾಮಿಗಳು ಗುಂಡು ಹಾರಿಸುತ್ತಾ ಆ ಮೈದಾನವನ್ನು ಆವರಿಸಿಕೊಂಡರು. ಅಲ್ಲಿದ್ದ ಎಷ್ಟೋ ಜನರಿಗೆ ಗುಂಡು ತಾಗಿ ನೆಲಕ್ಕೆ ಬಿದ್ದರು. ಪ್ರಾಣ ಹೋಗುವವರೆಗೂ ಕರುಣೆ ಇಲ್ಲದ ಕಟುಕರು ಗುಂಡು ಹಾರಿಸಿಯೇ ಬಿಟ್ಟರು. ಆ ಸ್ಥಳದಲ್ಲಿ ಇದ್ದ ನವದಂಪತಿಗಳು ಮಾತ್ರ ಉಳಿದಿದ್ದರು. ಅದರಲ್ಲಿ ಒಬ್ಬ ಉಗ್ರಗಾಮಿಯು ಆ ಪುರುಷನನ್ನು ಕೇಳಿದ, ನೀನು ಯಾರು? ಹಿಂದೂನಾ, ಮುಸ್ಲಿಮಾ ಎಂದು ಕೇಳಿದನು. ಆಗ ಆ ವ್ಯಕ್ತಿ ಧೈರ್ಯದಿಂದ ನಾವು ಭಾರತ ಮಾತೆಯ ಮಕ್ಕಳು ಎಂದು ಹಿಂದೂ ಎಂದು ಹೇಳಿದನು. ಹೇಳಿದ ಕ್ಷಣಾರ್ಧದಲ್ಲಿಯೇ ಗುಂಡು ಹಾರಿಸಿಯೇ ಬಿಟ್ಟನು. ಪಕ್ಕದಲ್ಲಿದ್ದ ಅವನ ಪತ್ನಿ ಉಗ್ರಗಾಮಿಗೆ, ನನ್ನ ಪತಿಯನ್ನು ಕೊಂದೆ, ಹಾಗಾದರೆ ನನ್ನನ್ನು ಯಾಕೆ ಜೀವ ಸಮೇತ ಉಳಿಸಿದೀಯಾ? ನನ್ನನ್ನು ಕೊಂದು ಬಿಡು ಎಂದು ಗೋಗರಿದಳು. ಆಗ ಆ ಕಟುಕ ಹೇಳುತ್ತಾನೆ, ಪಾಕಿಸ್ತಾನದ ಉಗ್ರಗಾಮಿಗಳು ನನ್ನ ಗಂಡ ಮತ್ತು ಅಲ್ಲಿದ್ದ ಸುಮಾರು ಜನರ ಪ್ರಾಣ ತೆಗೆದಿದ್ದಾರೆ ಎಂದು ಆ ನಿನ್ನ ಮೋದಿಗೆ ಹೇಳು, ಅದಕ್ಕಾಗಿಯೇ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದೇನೆ ಎಂದು ಹೇಳಿ ಹೋದನು. ಈ ಒಂದು ಘಟನೆಗೆ ಪ್ರತ್ಯುತ್ತರವನ್ನು ಕೊಡಲು ಭಾರತ ದೇಶ ಒಂದು ಯುದ್ಧವನ್ನು ಆರಂಭಿಸಿತು. ಮುತ್ತೈದೆಯ ಹಣೆಯ ಮೇಲಿನ ಕುಂಕುಮವನ್ನು ಅಳಿಸಿದ ಕಾರಣಕ್ಕಾಗಿ ಈ ಯುದ್ಧಕ್ಕೆ ಆಪರೇಷನ್ ಸಿಂಧೂರ್ ಎಂದು ನಾಮಕರಣ ಮಾಡಲಾಯಿತು. ಈ ಯುದ್ಧದಲ್ಲಿ ಗೆದ್ದು ಮಡಿದ ಎಲ್ಲ ಜೀವಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು.